ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಒಂದು ಖುಷಿ ವಿಷಯ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಅದು ಏನಪ್ಪ ಅಂದರೆ, ನನಗೆ ಯೂಟ್ಯೂಬ್ ಕಡೆಯಿಂದ ಫಸ್ಟ್ ಪೇಮೆಂಟ್ ಬಂದಿದೆ ಫ್ರೆಂಡ್ಸ್. ಅದು ಎಷ್ಟು ಬಂದಿದೆ, ಯಾವಾಗ ಬಂತು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಹಾಗೆ ಎಲ್ಲರೂ ಯಾರೆಲ್ಲ ಕಷ್ಟಪಡ್ತಿದ್ದೀರಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬರ್ ನಮ್ಗೆ ಆಗ್ತಾ ಇಲ್ಲ, ನಮಗಿನ್ನೂ ಮಾನಿಟೈಸೇಷನ್ ಕಂಪ್ಲೀಟ್ ಆಗೋಕ್ಕೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ಲ ಅನ್ನೋರು ಕೂಡ ನಾನು ಈ ಹೇಳೋ ರೀತಿ ಮಾಡಿಕೊಂಡ್ರೆ ಎಲ್ರಿಗೂ ಆದಷ್ಟು ಬೇಗ ಸಕ್ಸಸ್ ಸಿಗುತ್ತೆ. ಅದು ಏನಪ್ಪ ಅಂದರೆ, ನಾವು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕ್ತಾನೇ ಇರಬೇಕು ಫ್ರೆಂಡ್ಸ್. ಅದು ವ್ಯೂಸ್ ಬರುತ್ತೋ ಬರಲ್ವೋ ಅದೆಲ್ಲ ನೆಕ್ಸ್ಟು ಸೆಕೆಂಡ್ರಿ. ನಮ್ಮ ಪ್ರಯತ್ನ ನಾವು ಪಡ್ತಾನೇ ಇರಬೇಕು. ಯಾಕಂದರೆ ಅದು ಯಾವುದಾದ್ರೂ ಒಂದು ವಿಡಿಯೋ ನಿಮಗೆ ವೈರಲ್ ಆಯಿತು ಅಂದರೆ ನೀವು ಅಷ್ಟು ದಿನ ವಿಡಿಯೋಸ್ಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತೀರೋ ಅದೆಲ್ಲ ಒಂದೇ ವಿಡಿಯೋದಲ್ಲಿ ನಿಮಗೆ ಸಕ್ಸಸ್ ಸಿಕ್ಬಿಡುತ್ತೆ. ಹೌದು ಫ್ರೆಂಡ್ಸ್, ಹಾಗೆ ನನಗೂ ಕೂಡ ಒಂದೇ ವಿಡಿಯೋದಿಂದ ನನಗಿಷ್ಟು ಸಕ್ಸಸ್ ಸಿಕ್ಕಿದ್ದು. ಯಾಕೆಂದರೆ ನಾನು ಅದು ವಿಡಿಯೋ ಅವತ್ತು ಅಂದ್ಕೊಂಡಿದ್ದೆ, ಅಯ್ಯೋ ಬಿಡು, ಇದೇನು ಎಲ್ಲರೂ ಮಾಡ್ತಾರೆ, ಎಲ್ಲರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ, ಇದೇನು ನಾನು ಮಾಡೋದೇನು ಅಷ್ಟೊಂದು ದೊಡ್ಡದಲ್ಲ ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿದೆ, ಇರಲಿ ಬಿಡು, ನಾನು ಅವರೆಲ್ಲ ಒಂಥರ ಮಾಡಿದ್ರೆ ನಾನೊಂಥರ ಮಾಡಿ ಅಪ್ಲೋಡ್ ಮಾಡೋಣ ಅಂತ ನಾನು ಯೋಚನೆ ಮಾಡಿ ಅದನ್ನು ಅಪ್ಲೋಡ್ ಮಾಡಿದೆ. ಬಟ್ ಅದೇ ವಿಡಿಯೋ ಫ್ರೆಂಡ್ಸ್ ನನಗಿವತ್ತು ಈ ಸಕ್ಸಸ್ ಬರೋಕ್ಕೆ ಕಾರಣ ಆಗಿರೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾವುದೂ ಈಸಿಯಾಗಿ ತೊಗೋಬೇಡಿ, ಯಾವುದೂ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಪ್ರಯತ್ನ ನೀವು ಪಡ್ತಾನೆ ಇರಬೇಕು. ಅದು ಚಿಕ್ಕ ವಿಡಿಯೋ ಆಗಿರ್ಬೋದು, ದೊಡ್ಡ ವಿಡಿಯೋ ಆಗಿರ್ಬೋದು. ಅದು ನಿಮಗೆ ಓಡುತ್ತೆ ಓಡಲ್ಲ ಅನ್ನೋದು ನೀವು ಡಿಸೈಡ್ ಮಾಡೋಕ್ಕಾಗಲ್ಲ, ಅದು ಜನಗಳು ಡಿಸೈಡ್ ಮಾಡಬೇಕು. ಅದು ನಮ್ಮ ವಿಡಿಯೋ ಕಂಟೆಂಟು ಅವ್ರಿಗೆ ಇಷ್ಟ ಆಗಬೇಕು. ಅದು ಖಂಡಿತ ನಮಗೆ ಒಂದು ದಿನ ಸಕ್ಸಸ್ ತಂದು ಕೊಡುತ್ತೆ ಫ್ರೆಂಡ್ಸ್. ಬನ್ನಿ, ಈಗ ನನಗೆ ಯೂಟ್ಯೂಬ್ ಕಡೆಯಿಂದ ಫಸ್ಟ್ ಪೇಮೆಂಟ್ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನನಗೆ ಯೂಟ್ಯೂಬ್ ಕಡೆಯಿಂದ ಫಸ್ಟ್ ಪೇಮೆಂಟು ಎಷ್ಟು ಬಂದಿದೆ ಅಂದರೆ ಫ್ರೆಂಡ್ಸ್, ಇದನ್ನು ನಾನು ಕ್ಲಿಯರಾಗಿ ನನಗಿಷ್ಟೇ ಬಂತು ಅಂತ ಕಂಡೀಷನಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ರೂಲ್ಸ್ಗೆ ವಿರುದ್ಧವಾಗಿರುತ್ತೆ. ಆ ಥರ ರೂಲ್ಸ್ ಇಲ್ಲ. ನಾವು ಪೇಮೆಂಟೆಲ್ಲ ಇಷ್ಟು ಬಂತು ಅಷ್ಟು ಬಂತು ಅಂತ ಶೇರ್ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ನೋಡಿ ಫ್ರೆಂಡ್ಸ್, ಈಗಿಂದು ಗೋಲ್ಡ್ ರೇಟಲ್ಲಿ ನೀವು 1 ಗ್ರಾಮ್ ಗೋಲ್ಡ್ಗೆ ಎಷ್ಟು ಪ್ರೈಸ್ ಇದೆಯೋ 1 ಗ್ರಾಮ್ ಗೋಲ್ಡ್ ತಗೊಳ್ಳೋಷ್ಟು ನನಗೆ ಪೇಮೆಂಟ್ ಬಂದಿದೆ. ಈಗಿನ ಗೋಲ್ಡ್ ಪ್ರೈಸಲ್ಲಿ 1 ಗ್ರಾಮ್ ಗೋಲ್ಡು ನಾನು ತೊಗೋಬೋದು. ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು. ಯಾಕಂದರೆ ಯಾರೂ ಬೇಜಾರು ಮಾಡ್ಕೋಬೇಡಿ, ಆ ಥರ ನಮಗೆ ರೂಲ್ಸ್ ಇಲ್ಲ. ಯಾಕಂದರೆ ಅಮೌಂಟು ಪೇಮೆಂಟ್ ಎಷ್ಟು ಬಂತು ಅಂತ ನಾವು ತಿಳಿಸೋ ಹಾಗಿಲ್ಲ. ಹಾಗಾಗಿ ಈ ರೀತಿ ನಾನು ತಿಳಿಸ್ತಾ ಇದ್ದೀನಿ. ನಿಮಗೂ ಯಾರಿಗೆಲ್ಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಮತ್ತು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ, ಮಾನಿಟೈಸೇಷನ್ ಆಗಿಲ್ಲ ಅಂತ ದಯವಿಟ್ಟು ಯಾರು ಬೇಜಾರಂತೂ ಮಾಡ್ಕೋಬೇಡಿ. ನಿಮ್ಮ ಪ್ರಯತ್ನ ನೀವು ಪಡ್ತಾನೆ ಇರಿ. ಒಂದಲ್ಲ ಒಂದಿನ ನಿಮಗೆ ಸಕ್ಸಸ್ ಅಂತೂ ಸಿಗುತ್ತೆ ಫ್ರೆಂಡ್ಸ್. ನಾನು 100% ಹೇಳ್ತೀನಿ. ಯಾಕಂದರೆ ನಾನು ಹಾಗೆ ಒಂದು ಸ್ಟಾರ್ಟಿಂಗ್ ಡೇಸಲ್ಲಿ ಅಯ್ಯೋ ಓಡ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ, ಮತ್ತು ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ನಾನು ತುಂಬ ವಿಡಿಯೋಸ್ ಹಾಕ್ತಾಯಿದ್ದೆ. ಬಟ್ ಅದು ಒಂದೇ ಒಂದು ವಿಡಿಯೋಯಿಂದ ನನಗೆ ಇಷ್ಟು ಸಕ್ಸಸ್ ಸಿಕ್ಕಿದೆ ಫ್ರೆಂಡ್ಸ್. ಬಟ್ ಇನ್ನೂ ಅದು ಓಡ್ತಾನೆ ಇದೆ. ದೇವ್ರ ದಯೆಯಿಂದ ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ಕಂಟೆಂಟು ಅಪ್ಲೋಡ್ ಮಾಡಿ ನನಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಿಮಗೂ ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋಸ್ ಎಲ್ಲ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಯಾಕೆಂದರೆ ನಿಮ್ಮಿಂದನೇ ನಮಗೆ ಇವತ್ತು ಇಷ್ಟು ಸಕ್ಸಸ್ ಸಿಗೋಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಯಾಕಂದರೆ ನೀವೆಲ್ಲ ನೋಡದೇ ಇದ್ದರೆ ವ್ಯೂಸ್ ಹೆಂಗೆ ಬರುತ್ತೆ, ಸಕ್ಸಸ್ ಹೆಂಗೆ ಸಿಗುತ್ತೆ ನಮಗೆ ಅಲ್ವಾ? ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.